ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನಂತೆ ಅವಳು? ಮಾತಾಡ್ತಾಳೆ ಅಯ್ಯಮ್ಮ ಪಾಪ. ನಾನು ಮಾತಾಡಿದ ಅಯ್ಯಮ್ಮನಿಗೆ ಬೇಜಾರಾಯ್ತೋ ಏನೋ. ಚ ಹಾಗೇನಿಲ್ಲ, ನೀವು ಇಲ್ಲಿಗೆ ಬರಬೇಡ ಅಂದಿದ್ದಕ್ಕ. ಅವಳು ತುಂಬ ಮಾತಾಡ್ತಾಳೆ, ಆದರೆ ಮನಸ್ಸು ಮಾತ್ರ ಭಾಳ ಮೃದು. ಅದು ಸರಿ, ನೀವೇನು ಹೇಳೋಕ್ಕೆ ಬಂದ್ರಿ? ಮೇಡಮ್ನವರೇ, ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಮ ಕಂಪ್ನಿ ಆಡಿಟರು 2013 ಮತ್ತು 2014 ಆಡಿಟ್ ರಿಪೋರ್ಟ್ ಕಳಿಸಿದ್ದಾರೆ. ಅದ್ರ ಪ್ರಕಾರ ನಿಮ್ಮ ಕಂಪ್ನಿಯ ಟೋಟಲ್ ಅಸೆಟ್ಟಿಗ 196 ಕೋಟಿ. ದಳವಾಯಿ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ರವರ ಆದಾಯ ಕಳೆದ ವರ್ಷಕ್ಕಿಂತ ಈ ವರ್ಷ 6% ಜಾಸ್ತಿ ಆಗಿದೆ. ಮತ್ತು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ಅದರಿಂದ ಬಂದ ರಿಟರ್ನ್ಸು 33 ಕೋಟಿ 4 ಲಕ್ಷ. ಮತ್ತು ನೀವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರಲ್ಲ, ಅದರಿಂದ ಬಂದ ಲಾಭ. ಲಾಯರ್ ಸಾಹೇಬ್ರೆ, ಸುತ್ತಿ ಬೆಳೆಸಿ ಮಾತಾಡಲ್ಲ ಅಂದ್ರಿ, ಈಗ ಅದನ್ನೇ ಮಾಡ್ತಾ ಇದ್ದೀರಲ್ಲ. ಸರಿ, ಒಟ್ಟು ನನ್ನ ಆಸ್ತಿ 200 ಕೋಟಿ ಇದೆ, ಆದರೆ ಏನೀಗ? ನೀವು ಒಂದು ವಿಲ್ ಮಾಡಿಸ್ಲೇಬೇಕು. ತುಂಬ ದಿನ ಡಿಲೇ ಮಾಡಿದ್ರೆ ಒಳ್ಳೆಯದಾಗೋದಿಲ್ಲ. ಅಂದರೆ ಆಲ್ಮೋಸ್ಟ್ 200 ಕೋಟಿ ಆಸ್ತಿ ಮೇಡಮ್ ನಿಮ್ಮೊಬ್ಬರ ಹೆಸರಲ್ಲೇ ಇದೆ. ನೀವು ವಿಲ್ ಮಾಡದೇ ಇದ್ದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ. ಏನು ನಿಮ್ಮ ಮಾತಿನ ಅರ್ಥ? ನಾನು ಹೋಗ್ಬಿಡ್ತೀನಿ ಅಂತನಾ? ಪರವಾಗಿಲ್ಲ, ಹೇಳಿ. ಮೇಡಮ್ನವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಯಜಮಾನ್ರ ಕಾಲದಿಂದ ಫ್ಯಾಮಿಲಿ ಲಾಯರು. ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಇರೋ ಕನ್ಸರ್ನಿಂದ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಈ ಸಲ ಆಗಿದ್ದು 3ನೇ ಹಾರ್ಟ್ ಅಟ್ಯಾಕು. ನಿನ್ನೆ ರಾತ್ರಿ ಡಾಕ್ಟ್ರು ಸಹ ನನಗೆ ಫೋನ್ ಮಾಡಿ ಹೇಳಿದ್ರು. ಅಂದರೆ ನಾನು ಸತ್ತೋಗ್ತೀನಿ ಅಂತ ನೀವೆಲ್ಲ ನಿರ್ಧಾರನೇ ಮಾಡಿಬಿಟ್ರಾ? ಏನಂದ್ರು ಆ ಡಾಕ್ಟ್ರು? ಏನು ಮುಚ್ಚಿಡ್ತಾ ಇದ್ದೀರಾ ನನ್ನಿಂದ?